ದೇಶದೊಳಗಿನ ಶತ್ರುಗಳಂದ್ರೆ ಇವರೇ ನೋಡಿ. ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದಂತೆ ಪ್ರಧಾನಿ ಮೋದಿಗೆ ಇಡೀ ದೇಶವೇ ಬೆಂಬಲವಾಗಿ ನಿಂತಿದೆ. ಆದ್ರೆ ಇಲ್ಲೊಬ್ಬ ಮೋದಿ ಮನೆಗೆ ಬಾಂಬ್ ಹಾಕಬೇಕು ಅಂದಿದ್ದಾನೆ. ऑपरेशन सिंदूर न्याय की अखंड प्रतिज्ञा है. ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಆಪರೇಷನ್ ಸಿಂಧೂರವೇ ಸಾಕ್ಷಿ. ನರಿಬುದ್ಧಿ ಕೀಚಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಿದೆ. ಒಂದೇ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿರೋ ಪಾಕ್ ಭಾರತೀಯ ಸೇನೆ ಭುಜಬಲದ ಪರಾಕ್ರಮಕ್ಕೆ ಬೆಚ್ಚಿ ಬಿದ್ದಿದೆ. ಇಂಡಿಯಾ ಸಹವಾಸ ಸಾಕಪ್ಪ ಅಂತ ರಾತ್ರೋರಾತ್ರಿ ಮಂಡಿಯೂರಿದೆ. ಇಷ್ಟಕ್ಕೆ ಸುಮ್ಮನಾಗದ ಭಾರತ ಅಮಾಯಕರನ್ನ ಟಾರ್ಗೆಟ್ ಮಾಡುತ್ತಿದ್ದ ಉಗ್ರರ ಮನೆ ಧ್ವಂಸ ಮಾಡಿ ರುಂಡ ಚಂಡಾಡುತ್ತಿದೆ. ಈ ಮಧ್ಯೆ ಭಾರತೀಯ ಸೇನೆಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶವೇ ಬೆಂಬಲ ಕೊಟ್ಟಿದೆ. ಆದರೆ ಕೆಲವರು ಮಾತ್ರ ದೇಶದಲ್ಲೇ ಇದ್ಕೊಂಡು ಪ್ರಧಾನಿ ವಿರುದ್ಧವೇ ನಾಲಿಗೆ ಹರಿಬಿಡುತ್ತಿದ್ದಾರೆ. ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಎಂದ ವಿಡಿಯೋ ವೈರಲ್ ಮಾಡಿ ಕಿರಾತಕ ಲಾಕ್. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಇವನು ಮಾತು ಕೇಳಿದ್ರೆ ರಕ್ತ ಕುದಿಯುತ್ತೆ. ಇಂಥವರನ್ನೆಲ್ಲ ಇನ್ನೂ ದೇಶದಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತ ಆಕ್ರೋಶ ಉಕ್ಕಿ ಬರುತ್ತೆ. ಎಲ್ಲರೂ ಭಾರತ ಗೆದ್ದು ಬರಲಿ ಅಂತಿದ್ರೆ ಇವನು ಜಾಲತಾಣದಲ್ಲಿ ಬೇಕಾಬಿಟ್ಟಿ ಮಾತಾಡಿ ಹುಚ್ಚಾಟ ಮೆರೆದಿದ್ದಾನೆ. ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಹೀಗೆ ಮಂಗಂಥರ ಮಾತಾಡಿರೋ ಈತನ ಹೆಸರು ನವಾಜ್. ಬೆಂಗಳೂರಿನ ಮಂಗಮ್ಮನಪಾಳ್ಯ ನಿವಾಸಿ. ತಲೆಯಲ್ಲಿ ಅದೇನು ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ. ಲೈವ್ ಅಲ್ಲಿ ಮಾತಾಡೋ ಹುಚ್ಚಿಗೆ ಬಿದ್ದು ಪ್ರಧಾನಿ ಮೋದಿ ವಿರುದ್ಧ ಪ್ರಚೋದನಾಕಾರಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಭಾರತ ಪಾಕ್ ಸಂಘರ್ಷದಲ್ಲಿ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಿಲ್ಲ, ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಜನರಿಗೆ ತೊಂದರೆ ಕೊಡ್ತಿರೋದೇ ಮೋದಿ ಅಂತ ನಾಲಿಗೆ ಹರಿಬಿಟ್ಟಿದ್ದಾನೆ. ಇಂಡಿಯಾ ಪಾಕಿಸ್ತಾನ್ ಫೈಟ್ ಅಲ್ಲಿ ಏನಕ್ಕೆ ಮೋದಿ ಮನೆ ಮೇಲೆ ಬಾಂಬ್ ಬೀಳ್ತಾ ಇಲ್ಲ? ಸುಮ್ಮನೆ ಜನಗಳು ಆರಾಮಾಗಿ ಇರೋರ್ನ ತೊಂದರೆ ಮಾಡ್ತಾ ಇರೋದು ಮೋದಿ. ಫಸ್ಟ್ ಮೋದಿ ಮನೆಗಾಗಿ ಬಾಂಬು. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ನವಾಜ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಕೂಡಲೇ ಆರೋಪಿ ಹೆಡೆಮುರಿ ಕಟ್ಟುವಂತೆ ಕೂಗೆದ್ದಿತ್ತು. ತಕ್ಷಣ ಅಲರ್ಟ್ ಆದ ಬಂಡೆಪಾಳ್ಯ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಚೋದನಾಕಾರಿ ಹೇಳಿಕೆ, ಜನರನ್ನ ಎತ್ತಿಕಟ್ಟುವುದು, ಆಡಳಿತದಲ್ಲಿರುವವರ ವಿರುದ್ಧ ದ್ವೇಷ, ಪ್ರಚೋದನೆ ಅಂತ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ನವಾಜ್ನನ್ನ ಪರಪ್ಪನ ಅಗ್ರಹಾರಕ್ಕೆ ಅಟ್ಟಿ ಮುದ್ದೆ ಮುರಿಯುವಂತೆ ಮಾಡಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಿ ಅವನು ನಿನ್ನೆ ನಾವು ಸೆಕ್ಯೂರ್ ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಜುಡಿಷಿಯಲ್ ಕಸ್ಟಡಿಗೆ. ಇಲ್ಲಿಯೇ ಜೀವನ ಕಟ್ಕೊಂಡು ದೇಶದ ವಿರುದ್ಧ ಮಾತಾಡೋ ಇಂಥ ಕ್ರಿಮಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮತ್ತೊಮ್ಮೆ ಈ ರೀತಿ ಮಾತನಾಡದಂತೆ ಶಿಕ್ಷೆ ವಿಧಿಸಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.